ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು, ಹೌದು, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲರ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 11, 11ನೇ ಅಧ್ಯಾಯ. 11ನೇ ಅಧ್ಯಾಯ ಅಪೊಸ್ತಲ ಕೃತ್ಯದಲ್ಲಿ ನಾವು ಜೀವನಕ್ಕೂ ಸೇವೆಗೂ ಬೇಕಾಗಿರುವ 13 ಅಮೂಲ್ಯ ಪಾಠಗಳನ್ನು ಅಧ್ಯಯನ ಮಾಡಿಕೊಳ್ಳೋಣ. 13 ಪ್ರೆಷಿಯಸ್ ಲೆಸನ್ಸ್ ಫಾರ್ ಲೈಫ್ ಆ್ಯಂಡ್ ಮಿನಿಸ್ಟ್ರಿ. ಮೊದಲನೇದಾಗಿ 11ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ, ಯಹೂದ್ಯರಲ್ಲದವರು ಅವರು ಸಹ ದೇವರ ವಾಕ್ಯವನ್ನು ಸ್ವೀಕರಿಸಿದರೆಂಬ ವಾರ್ತೆಯನ್ನು ಅಪೊಸ್ತಲರು ಮತ್ತು ಯೂದಾಯದಲ್ಲೆಲ್ಲ ಇದ್ದ ಸಹೋದರರು ಕೇಳಿದರು. ಕೇಳಿದಾಗ ಕೆಲವರು ಏನು ಮಾಡ್ತಾರೆ, 2ನೇ ವಚನದಲ್ಲಿ ವಾಗ್ವಾದ ಮಾಡ್ತಾರೆ. ಅದು ಹೇಗೆ? ಅದು ದೇವರು ಯಹೂದ್ಯರಲ್ಲದವರ ಹತ್ರ, ಅಥವಾ ಅನ್ಯರಂತ ಕರೀತಿದ್ರು ಯಹೂದ್ಯರಲ್ಲದವರ ಹತ್ರ ದೇವರು ಅದು ಹೇಗೆ, ಅಂಥವ್ರ ಮನೆಗೆ ಹೋಗಿ ನೀನು ಅವರೊಂದಿಗೆ ಊಟ ಮಾಡೋದು ಅದು ಹೇಗೆ ಅದು ಎಂಬುದಾಗಿ ಕೇಳಿದರು. ಆದ ಕಾರಣ ಈಗ ಮೊದಲನೇ ಪಾಠ ಏನಂತ ಹೇಳಿದ್ರೆ, ಒಂದು ಪದ್ಧತಿ, ನಿಯಮ, ಆಚಾರ, ಸಂಪ್ರದಾಯ, ರೂಢಿ, ನಿಯಮ, ವಿಧಾನ, ರೀತಿ ಅವರಿಗಿತ್ತು. ಆದರೆ ಈಗ ಅದನ್ನು ಪೇತ್ರನು ಮುರಿದುಬಿಟ್ಟು ಬಂದುಬಿಟ್ಟಿದ್ದಾನೆ. ಅದನ್ನು ಎಷ್ಟೋ ವರ್ಷಗಳು, ಸಾವಿರಾರು ವರ್ಷಗಳು ಇವರು ಆ ರೀತಿಯಾಗಿದ್ದದ್ದು. ಯೋಹನ 4ರಲ್ಲಿ ಯೇಸು ಸ್ವಾಮಿ ಸಮಾರ್ಯದ ಮಹಿಳೆ ಹತ್ರ ಮಾತಾಡಿದಾಗ, ಈ ಯಹೂದ್ಯರಿಗೂ ಮತ್ತು ಸಮಾರ್ಯದವರಿಗೂ ಈ ಒಂದು ಬಳಕೆ ಇರಲಿಲ್ಲ ಅನ್ನುವಂಥ ಮಾತು ಎದ್ದು ಬರ್ತದೆ. ನೀರು ಕೊಡಂತ ಯೇಸು ಸ್ವಾಮಿ ಕೇಳಿದಾಗ, ಅದೇ ಹೇಗೆ ನೀನು ಯಹೂದ್ಯನಾಗಿದ್ದು ಸಮಾರ್ಯ ವ್ಯಕ್ತಿಯಾದ ನನ್ನ ಹತ್ರದಿಂದ ನೀರು ತಗೊಳ್ಳುವಂಥದ್ದು ಅಂತ ಹೇಳ್ಬಿಟ್ಟು ಆಕೆಗೆ ಆಶ್ಚರ್ಯ ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ದೇವರು ಕೊರ್ನೇಲಿಯನ ಅಂದರೆ ಕುಟುಂಬ, ಆ ಗುಂಪು, ದೊಡ್ಡ ಗುಂಪು, ಅವ್ರ ಜೊತೆಗೆ ಹೋಗಿ ಊಟ ಮಾಡಿ ಪೇತ್ರನು ಬರ್ತಾನೆ ಅಂತ ಹೇಳಿದಾಗ ಅದು ಒಂದು ಮೈಂಡ್ ಸೆಟ್, ಅವರ ಒಂದು ನೀತಿ ಮುರಿದ ಹಾಗೆ ಆಗ್ತದೆ. ಅದನ್ನು ಯಾಕೆ ನೀನು ಮುರಿದಿ ಎಂಬ ಪ್ರಶ್ನೆ ಅವರು ಕೇಳ್ತಾರೆ. ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ಕೂಡ ಕೆಲವು ಸಾರಿ ಕೆಲವರು ಕೇಳುವಂಥ ಸಾಧ್ಯತೆ, ಅದಕ್ಕೆ ಉತ್ತರ ನಾವು ಹೇಳಬೇಕು. ಇದು ಮೊದಲನೇ ಪಾಠ. ಅದನ್ನು ಯಾವ ರೀತಿಯಾಗಿ ಉತ್ತರ ಕೊಟ್ಟನು ಎಂಬುದಾಗಿ ನಾವು 4ನೇ ವಚನದಿಂದ ನೋಡಲಿಕ್ಕಿದ್ದೇವೆ. 11ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 4ನೇ ವಚನದಲ್ಲಿ, ಆಗ ಪೇತ್ರನು ಸಂಭವಿಸಿದ್ದೆಲ್ಲವನ್ನು ಕ್ರಮವಾಗಿ ವಿವರಿಸಿ, ಏನೇನಾಯಿತು ಅಂತ ಹೇಳ್ಬಿಟ್ಟು ಕ್ರಮವಾಗಿ ವಿವರಿಸಬೇಕು ನಾವು. ಇದು 2ನೇ ಪಾಠ, ಜೀವನಕ್ಕೂ ಮತ್ತು ಸೇವೆಗೂ ಇರುವಂಥ 2ನೇ ಪಾಠ. ಏನಂತ ಹೇಳಿದರೆ, ಏನಾದರೂ ಒಂದು ಪದ್ಧತಿ, ನಿಯಮ, ಅದನ್ನು ಮುರಿದು ಹಾಕಿದರೆ ಅಥವಾ ಅದನ್ನು ಬದಲಾಯಿಸಿದರೆ, ಅದರಲ್ಲಿ ಒಂದು ವ್ಯತ್ಯಾಸ ಬಂದರೆ ಎಷ್ಟೊಂದು ಜನರು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗಿರೋದಿಲ್ಲ. ಆದರೆ ಅದನ್ನು ವಿವರಿಸಬೇಕು. ಮೊದಲು ಬಹುಶಃ ಪೇತ್ರನ ಮೇಲೆ ಅವರು ವಾಗ್ವಾದ ಮಾಡಿದಾಗ ಕೋಪ ಬಂದಿರಬೇಕು ಅವ್ರಿಗೆ. ಅದು ಹೇಗೆ ನೀನು ಸಾವಿರಾರು ವರ್ಷಗಳಿಂದ ಸಂಪ್ರದಾಯವಾಗಿ ನಾವು ಹಿರಿಯರು ಪಾಲಿಸ್ತಾ ಬಂದಂಥದ್ದನ್ನು ನೀನು ಮುರಿದು ಹಾಕಿದ್ವಿ ಅಂತ ಹೇಳ್ಬಿಟ್ಟು ಪೇತ್ರನು ಹೇಳ್ತಾನೆ, ನಾನು ಯೋಪ ಪಟ್ಟಣದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಹೇಳಿ, ನಾನು ಧ್ಯಾನ ಪರವಶನಾಗಿ ಇದ್ದು ಒಂದು ದರ್ಶನವನ್ನು ಕಂಡೆ. ಆ ದರ್ಶನದಲ್ಲಿ ಪೇತ್ರನೇ ಎದ್ದೇಳು, ಕೊಂದು ತಿಂದು ಅಂತೂ ನನಗೆ ಹೇಳುವಂಥ ಒಂದು ವಾಣಿಯನ್ನು ಕೇಳಿದೆ. ಆವಾಗ, ಸ್ವಾಮಿ, ನಾನು ಆ ರೀತಿಯಾಗೆಲ್ಲ ಮಾಡಲ್ಲ,
ಯಾಕಂದರೆ ಆ ಶುದ್ಧವಾದದ್ದು ನಿಷಿದ್ಧವಾದದ್ದು ಅವುಗಳನ್ನು ಯಾವುದನ್ನು ಕೂಡ ತಿಂದವನಲ್ಲ ಅಂತ ಹೇಳಿದಾಗ ಪರಲೋಕದ ವಾಣಿ ಬಂದು ದೇವರು ಶುದ್ಧೀಕರಿಸಿದ್ದನ್ನು ನೀನು ಅಶುದ್ಧ ಎಂದೆನ್ನಬೇಡ ಅಂತ ಹೇಳ್ಬಿಟ್ಟು ದೇವರು ನನಗೆ 3 ಸಾರಿ ಆ ರೀತಿಯಾಗಿ ಹೇಳಿದ ಮೇಲೆ ಅವೆಲ್ಲವೂ ಪರಲೋಕಕ್ಕೆ ಮತ್ತೆ ಆ ದರ್ಶನದಲ್ಲಿ ಹಿಂದಕ್ಕೆ ಹೋಯಿತು. ಅದೇ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು ಪೇತ್ರನ ಯೋಚನೆ ಮಾಡ್ತಿದ್ದಾಗ ಕೈಸರ್ಯದಿಂದ ನನ್ನ ಬಳಿಗೆ 3 ಬಂದಿದ್ದರು. 2 ಸೈನಿಕರು ಪ್ಲಸ್ ಒಬ್ಬನು ನಂಬಿಗಸ್ತನಾದ ಕೊರ್ನೇಲಿಯನ ಒಬ್ಬ ಸ್ನೇಹಿತನ ಅಥವಾ ಸೈನಿಕನು. ನಾನು ಉಳಿದುಕೊಂಡಿದ್ದಂಥ ಮನೆಯಲ್ಲಿ ಅವ್ರು ಬಂದರು. ಏನು ಸಂಶಯ ಪಡದೆ ಅವರ ಜೊತೆಯಲ್ಲಿ ಹೋಗಬೇಕೆಂದು ಪವಿತ್ರಾತ್ಮ ನನಗೆ ಅಪ್ಪಣೆ ಕೊಟ್ಟನು. ಪವಿತ್ರಾತ್ಮನ ಅಂತ ಹೇಳಿದ ಮೇಲೆ ಈಗ ಎಲ್ಲರೂ ಸುಮ್ಮನೆ ಇರಬೇಕು ಅಲ್ವಾ? ಯೆರೂಸಲೇಮಿನಲ್ಲಿ ಇದ್ದಂಥ ಭಕ್ತಾದಿಗಳು ಅವರು ಪೇತ್ರನ ಹತ್ರ ವಾಗ್ವಾದ ಮಾಡಿದಂಥವ್ರು ಸುಮ್ಮನೆ ಆಗಿರ್ಬೇಕು. ಯಾಕಂದ್ರೆ ಪವಿತ್ರಾತ್ಮನು ನನಗೆ ಅಪ್ಪಣೆ ಕೊಟ್ಟರು. ಆಮೇಲೆ ನಾವು ಆ ಮನುಷ್ಯನ ಅಂದರೆ ಕೊರ್ನೇಲಿಯನ ಮನೆಗೆ ಪ್ರವೇಶಿಸಿದೆವು. ಆ ರೀತಿಯಾಗಿ ಹೋದ್ಮೇಲೆ ಅಪೊಸ್ತಲ ಕೃತ್ಯ 11ನೇ ಅಧ್ಯಾಯ, ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 11 and verse 14, 11ನೇ ಅಧ್ಯಾಯ 14ನೇ ವಚನ. ಇದು ಭಾಳ ಪ್ರಾಮುಖ್ಯವಾದಂಥ ವಚನ. ಇದು 11ನೇ ಅಧ್ಯಾಯ ಚಾಪ್ಟರ್ 11 and verse 14 ಅಲ್ಲಿ ಇನ್ನು ಪೇತ್ರನು ಹೇಳ್ತಾ ಇದ್ದಾನೆ ಯೆರೂಸಲೇಮಿಗೆ ಬಂದು ತನ್ನ ಜೊತೆ ಸೇವಕರಿಗೆ ಏನಂತ ಹೇಳ್ತಾನೆ? ಅವನು ಕೊಡುವ ವಾಕ್ಯದ ಮೂಲಕ ನೀನು ನಿನ್ನ ಮನೆಯವರೆಲ್ಲರೂ ರಕ್ಷಣೆ ಹೊಂದುವಿರಿ. ದೇವದೂತನು ಏನಂತ ಹೇಳ್ತಿದ್ದಾನೆ ಕೊರ್ನೇಲಿಯನಿಗೆ, ಪೇತ್ರನನ್ನು ಕರೆಸು. ಆ ಪೇತ್ರನು ಬಂದು ಹೇಳುವಂಥ ವಾಕ್ಯದ ಮೂಲಕ ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದುವಿರಿ. ಅಷ್ಟು ತನಕ ಹಾಗಾದರೆ ಕೊರ್ನೇಲಿಯನು ರಕ್ಷಣೆ ಹೊಂದಿರಲಿಲ್ಲ. ಅವನಿಗೆ ಪ್ರಾರ್ಥನೆ ಇತ್ತು, ದಾನ ಧರ್ಮಗಳು ಮಾಡೋದಿತ್ತು, ದಿವ್ಯ ದರ್ಶನಗಳು ಆಗಿದ್ವು. ಅವನಿಗೆ ದೇವದೂತನೇ ಸ್ವತಃ ಬಂದು ಮಾತಾಡಿದ್ದ. ದೇವರೇ ಅವನ ಪ್ರಾರ್ಥನೆಯನ್ನು ಸ್ಮಾರಕವಾಗಿ ಸ್ವೀಕಾರ ಮಾಡಿದ್ದುಂಟು. ಆದರೆ ರಕ್ಷಣೆಯ ಅನುಭವ ಇರಲಿಲ್ಲ. ಆದ ಕಾರಣ ಪೇತ್ರನೇ ಬರಬೇಕಾಗಿತ್ತು. ದೇವದೂತನು ಹೇಳಲಿಲ್ಲ ರಕ್ಷಣೆಯ ಸುವಾರ್ತೆ. ದೇವರಾತ್ಮನು ಪೇತ್ರನ ಹತ್ರ ಮಾತನಾಡಿದ್ದುಂಟು. ಆದರೆ ದೇವರಾತ್ಮನು ಕೂಡ ಹೋಗಿ ಹೇಳಲಿಲ್ಲ. ಅಲ್ಲಿ ಪೇತ್ರನೇ ಹೇಳಬೇಕಾಗಿತ್ತು. ನೋಡ್ರಿ ಎಂಥ ಭಾಗ್ಯ, ಎಂಥ ಒಂದು ಮಹಾ ಕೊಡುಗೆ ಮಾನವರಾದ ನಮಗೆ ದೇವರು ಕೊಟ್ಟಿರುವಂಥದ್ದು. ಅನೇಕ ಸಾರಿ ಇದನ್ನು ನಾನು ಕೂಡ ಅಂಥ ಒಂದು ಗಂಭೀರವಾಗಿ ತಕ್ಕೊಂಡಿಲ್ಲ. ಆದರೆ ಇದು ಬಹಳ ದೊಡ್ಡ ಭಾಗ್ಯ ಇದು. ಆದ ಕಾರಣ ಕೊರ್ನೇಲಿಯನು ರಕ್ಷಣೆ ಹೊಂದಿರಲಿಲ್ಲ ಅನ್ನುವಂಥದ್ದು ಈಗ ಅಪೊಸ್ತಲ ಕೃತ್ಯ 11ನೇ ಅಧ್ಯಾಯ 14ನೇ ವಚನದಲ್ಲಿ ರುಜುವಾಯಿತು. ಮತ್ತು ಈಗ 16ನೇ ವಚನ, 11ನೇ ಅಧ್ಯಾಯ 16ನೇ ವಚನದಲ್ಲಿ ಯೋಹಾನನು ನೀರಿನಿಂದ ದೀಕ್ಷಾಸ್ನಾನ ಮಾಡಿಸಿದ್ದಾನೆ ಅಂತ ಹೇಳಿಬಿಟ್ಟು, ಅಥವಾ ಅದಕ್ಕಿಂತ ಮುಂಚೆ 15ನೇ ವಚನ ಓದಾನ್ರಿ. ಪೇತ್ರನು ಹೇಳ್ತಾ ಇದ್ದಾನೆ, ರಿಪೋರ್ಟ್ ಮಾಡ್ತಾ ಇದ್ದಾನೆ, ವರದಿ ನೀಡ್ತಾ ಇದ್ದಾನೆ. 15ನೇ ವಚನ 11ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 15ರಲ್ಲಿ, ನಾನು ಮಾತನಾಡಲು ಪ್ರಾರಂಭ ಮಾಡಿದಾಗ ಪ್ರಾರಂಭದಲ್ಲಿ ಪವಿತ್ರಾತ್ಮನು ನಮ್ಮ ಮೇಲೆ ಬಂದಂತೆ ಅವರ ಮೇಲೆಯೂ ಬಂದನು. ಪಂಚಾಶತಮ ದಿನದಂದು ಯಾವ ರೀತಿಯಾಗಿ 120 ಜನರಾದ ನಮ್ಮ ಮೇಲೆ ದೇವರಾತ್ಮನು ಬಂದನು, ಅದೇ ರೀತಿಯಾಗಿ ಇಲ್ಲಿ ಕೂಡ ಕೊರ್ನೇಲಿಯನ ಮನೆಯಲ್ಲಿ ಸೇರಿದ್ದಂಥ ಎಷ್ಟು ಜನ ಗೊತ್ತಿಲ್ಲ, ಒಂದು 100 ಜನ ಇರ್ಬೋದೇನೋ, ಅವರೆಲ್ಲರ ಮೇಲೆ ಪವಿತ್ರಾತ್ಮನು ಹಿಡಿದು ಬಂದದರ ವಿಷಯದಲ್ಲಿ ವರದಿ ಮಾಡ್ತಾ ಇದ್ದಾನೆ. ಅದು 4ನೇ ಪಾಠ, ಜೀವನಕ್ಕೂ ಸೇವೆಗೂ ಇರುವಂಥದ್ದು. ದೇವರು ಪಕ್ಷಪಾತಿ ಅಲ್ಲ, ದೇವರ ಆತ್ಮನನ್ನು ಕೊಟ್ಟದ್ರ ಬಗ್ಗೆ. 16ನೇ ವಚನ, 11ನೇ ಅಧ್ಯಾಯದ 16ನೇ ವಚನದಲ್ಲಿ ನೋಡುವಾಗ ಇನ್ನೊಂದು ವಿಷಯವನ್ನು ನಾವು ನೋಡ್ಬೋದು. ಅದೇನಂತ ಹೇಳಿದ್ರೆ, ಪೇತ್ರನು ಒಂದು ಮಾತು ಹೇಳ್ತಾನೆ 16ನೇ ವಚನದ 2ನೇ ಭಾಗ. ಅದೇನಂತ ಹೇಳಿದ್ರೆ, ನೀರಿನಿಂದ ಯೋಹಾನು ನಿಮಗೆ ದೀಕ್ಷಾಸ್ನಾನ ಮಾಡಿಸ್ತಾನೆ, ಆದರೆ ಪವಿತ್ರಾತ್ಮನಿಂದ
ದೀಕ್ಷಾ ಸ್ನಾನ ನಿಮಗೆ ಆಗ್ತದೆ ಅಂತ ಯೇಸು ಸ್ವಾಮಿ ಹೇಳಿದ ಮಾತು ನನಗೆ ನೆನಪಾಯ್ತು ಅಂತ ಹೇಳ್ತಿದ್ದಾನ್ರಿ. ಈಗ ಪೇತ್ರನು ಪವಿತ್ರಾತ್ಮನನ್ನು ಪವಿತ್ರ ದರ್ಶನವನ್ನು ತಗೊಂಡು ಬಂದಿದ್ದಾನೆ, ತನಗಾದ ದರ್ಶನ. ಪವಿತ್ರಾತ್ಮನು ಮಾತನಾಡಿದ್ದನ್ನು ಕೂಡ ತಂದಿದ್ದಾನೆ ಇವರ ಮುಂದೆ. ಈಗ ಯೇಸು ಸ್ವಾಮಿ ಕೂಡ ನಿಮಗೆ ನೀರಿನಲ್ಲಿ ದೀಕ್ಷಾಸ್ನಾನ ಆಗಿದೆ, ಪವಿತ್ರಾತ್ಮನಲ್ಲಿ ನಿಮ್ಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳಿದಂಥದ್ದನ್ನು ಕೂಡ ಈಗ ಅಲ್ಲಿ ಯೆರೂಸಲೇಮಿನ ಭಕ್ತಾದಿಗಳ ಮುಂದೆ, ಸಹೋದರರ ಮುಂದೆ ಹೇಳ್ತಾ ಇದ್ದಾನೆ. ವಾಗ್ವಾದ ಕೂಡ ಕೆಲವರು ಮಾಡಿದರೆ ಅವ್ರ ಮುಂದೆ ಕೂಡ ಹೇಳ್ತಿದ್ದಾನೆ. ಐ ರಿಮೆಂಬರ್ಡ್ ದ ವರ್ಡ್ಸ್ ಆಫ್ ದ ಲಾರ್ಡ್. ಕರ್ತನ್ ಹೇಳಿದ ಮಾತುಗಳು ನಾನು ಆಗ ಜ್ಞಾಪಕ ಮಾಡಿಕೊಂಡೆ ಅಂತ ಹೇಳ್ತಾನೆ ರೀ. ಅದು 5ನೇ ಒಂದು ಪಾಠ, ಜೀವನಕ್ಕೂ ಸೇವೆಗೂ. 6ನೇದಾಗಿ, ಇಷ್ಟೆಲ್ಲ ದೇವರು ಮಾಡಿದ ಮೇಲೆ 11ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 17ನೇ ವಚನದಲ್ಲಿ, ಕರ್ತನಾದ ಯೇಸುವಿನಲ್ಲಿ ನಂಬಿಕೆ ಇಟ್ಟಂಥವರಿಗೆ ವರವನ್ನು ದೇವರು ಕೊಡೋದಾದರೆ ದೇವರಿಗೆ ಅಡ್ಡಿ ಮಾಡಲು ನಾನು ಯಾರು? ಹೂ ಆಮ್ ಐ ಟು ಹಿಂಡರ್ ಗಾಡ್? ಎಷ್ಟು ಚೆನ್ನಾಗಿ ಆರ್ಗ್ಯುಮೆಂಟು, ಎಷ್ಟು ಚೆನ್ನಾಗಿ ಕಾರಣ ಏನು ಅಂತ ಹೇಳ್ಬಿಟ್ಟು ಮೂವರು ಕೊರ್ನೇಲಿಯನ್ ಕಳಿಸಿದಂಥ ಮೂವರ ಹತ್ರ ನೀವು ಬಂದ ಕಾರಣ ಏನು? ಕೊರ್ನೇಲಿಯನ್ ಮನೆಗೆ ಹೋದ ಮೇಲೆ ಕೂಡ ನನ್ನ ಕರೆ ಕಳಿಸಿದ ಕಾರಣ ಏನು? ಅದಕ್ಕಿಂತ ಮುಂಚಿತವಾಗಿ ಪವಿತ್ರಾತ್ಮನ ಬೇರೆ ನಾನೇ ಕಳಿಸಿದ ಮೂವರನ್ನು ನೀನು ಹೋಗು ಅಂತ ಹೇಳಿದಾಗ ಅಲ್ಲಿ ಕೂಡ ಒಂದು ಕಾರಣ ಗೊತ್ತು. ಪವಿತ್ರಾತ್ಮನು, ಮೂವರು ವ್ಯಕ್ತಿ, ಕೊರ್ನೇಲಿಯನು, ಇವರೆಲ್ಲರ ವಿಷಯದಲ್ಲಿ ಚೆನ್ನಾಗಿ ತಿಳ್ಕೊಂಡೀಗ ತರ್ಕಶಾಸ್ತ್ರಬದ್ಧವಾಗಿ, ಲಾಜಿಕಲ್ ಆಗಿ ವಿವರಿಸ್ತಾ ಇದ್ದಾನೆ. ಯಾಕಂದರೆ ಕೆಲವರು ವಾಗ್ವಾದ ಮಾಡ್ತಾ ಇದ್ದಾರೆ, ಅದು ಹೇಗೆ ನೀನು ಹೋಗಿ ಅವ್ರ ಮನೆಗೆ ಊಟ ಮಾಡ್ತಿ? ದೇವರಿಗೆ ಅಡ್ಡಿ ಮಾಡಲು ನಾನು ಯಾರು ಎಂಬುದಾಗಿ ಹೇಳಿದಾಗ 11ನೇ ಅಧ್ಯಾಯ 18ನೇ ವಚನ, ಯೆರೂಸಲೇಮಿನಲ್ಲಿ ಅಲ್ಲಿದ್ದಂಥ ಕೆಲವು ವಿಶ್ವಾಸಿಗಳು ಇದನ್ನು ಕೇಳಿದಾಗ ಅವರಿಗೆ ಯಾವ ಆಕ್ಷೇಪಣೆಯೂ ಇರಲಿಲ್ಲ. ಅವರು ಹೇಳ್ತಾರೆ, ಯಹೂದ್ಯರಲ್ಲದವರಿಗೂ ಸಹ ದೇವರು ಜೀವಕ್ಕಾಗಿ ಮಾನಸಾಂತರ ಕೊಟ್ಟಿರುವನಲ್ಲವೇ ಅಂತ ಹೇಳ್ತಾನೆ. ರಿಪೆಂಟೆನ್ಸ್ ಟು ಲೈಫ್. ದೇವರು ಜೀವಕ್ಕಾಗಿ ಮಾನಸಾಂತರ ಕೊಟ್ಟಿರುವುದ ಬಗ್ಗೆ ಅವರು ಮಾತಾಡುವಾಗ ಅದು ನಾವು ಕಲಿಯುವಂಥ 7ನೇ ಪಾಠ, ಜೀವನಕ್ಕೆ ಸೇವೆಗೆ. 8ನೇದಾಗಿ, ಅಲ್ಲಿ ಕೆಲವರು ಚದರಿ ಹೋದಂಥ ವಿಶ್ವಾಸಿಗಳು, ಹಿಂಸೆ ಬಂತಲ್ವ 8ನೇ ಅಧ್ಯಾಯದಲ್ಲಿ, ಅವ್ರು ಚದರಿ ಹೋಗಿ ಕೆಲವರು ಅಂತಿಯೋಕ್ಯಕ್ಕೆ ಹೋಗಿ ಗ್ರೀಕರಿಗೂ ಕರ್ತನಾದ ಯೇಸುವಿನ ಶುಭ ಸಮಾಚಾರವನ್ನು ಸಾರ್ತಾ ಇದ್ದರು. ಕರ್ತನ ಹಸ್ತವು, ದಿ ಹ್ಯಾಂಡ್ ಆಫ್ ದ ಲಾರ್ಡ್ ಅವರೊಂದಿಗೆ ಇತ್ತು. ಆದ ಕಾರಣ ಭಾಳ ಜನರು ದೇವ್ರ ಕಡೆಗೆ ತಿರ್ಕೊಂಡ್ರು. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಕಲಿಯುವಂಥ 8ನೇ ಪಾಠ ಏನಂತ ಹೇಳಿದ್ರೆ, ಲೆಟ್ ದ ಹ್ಯಾಂಡ್ ಆಫ್ ದ ಲಾರ್ಡ್ ಬಿ ಅಪಾನ್ ಅಸ್. ದೇವರೇ ನಿನ್ನ ಹಸ್ತವು ನಮ್ಮ ಮೇಲೆ ಇರಲಿ ಎಂಬುದಾಗಿ ಬಯಸಬೇಕು, ಪ್ರಾರ್ಥಿಸಬೇಕು. ಇದು 8ನೇ ಪಾಠ, ಜೀವನ ಮತ್ತು ಸೇವೆಗೆ. 9ನೇದಾಗಿ 23ನೇ ವಚನ, 11ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 23ನೇ ವಚನದಲ್ಲಿ, ಅಲ್ಲಿ ಬಾರಬ್ಬನು ಅಲ್ಲಿಗೆ ಬಂದು ದೇವರ ಕೃಪೆಯನ್ನು ಕಂಡು ಹರ್ಷಭರಿತನಾದನಂತೆ. ಹಾಗಾದರೆ ದೇವರ ಕೃಪೆಯನ್ನು ನಾವು ಕಾಣ್ಬೋದು, ನಾವು ನೋಡ್ಬೋದು. ವಿ ಕ್ಯಾನ್ ಸಿ ದ ಗ್ರೇಸ್ ಆಫ್ ಗಾಡ್. ಯಾಕಂದರೆ ಬಾರ್ನಬ ಅಂತ್ಯೋಕ್ಯಕ್ಕೆ ಬಂದಾಗ ದೇವರ ಕೃಪೆಯನ್ನು ನೋಡಿದ ಅಂತ ಹೇಳ್ಬಿಟ್ಟು, ಅದು 9ನೇ ಪಾಠ. 10ನೇದಾಗಿ ಇನ್ನೊಂದು ಪಾಠ ಕೂಡ ನಾವು ಕಲೀಲಿಕ್ಕಿದೆ. ಅದೇನಂತ ಹೇಳಿದ್ರೆ, ಈ ಬಾರ್ನಬನ್ ಯಾರು ಅಂತ ಹೇಳಿದ್ರೆ, ಅವನು ಸತ್ಪುರುಷನು, ಪವಿತ್ರಾತ್ಮ ಭರಿತನಾದಂಥ ವ್ಯಕ್ತಿ, ಪೂರ್ಣ ನಂಬಿಕೆ ಇಲ್ಲದಂಥ ವ್ಯಕ್ತಿ. ಅಂಥ ಒಬ್ಬ ವ್ಯಕ್ತಿ
ಅವನು ತಕ್ಷಣ ಈಗ ಬಾರ್ನಬ ಏನು ಮಾಡ್ತಾನಂದರೆ ಅದು ಭಾಳ ನನಗೆ ಭಾಳ ಹಿಡಿಸ್ತದೆ. ಏನಂತ ಹೇಳಿದರೆ, ಬಾರ್ನಬನು ಸೌಲನನ್ನು ಹುಡುಕುವುದಕ್ಕಾಗಿ ತಾರ್ಸಕ್ಕೆ ಹೋದನು. ಇದುವರೆಗೆ ದೇವರಾತ್ಮನು ಈಗ ಈ ಪೇತ್ರನ ಬಗ್ಗೆ ಹೇಳ್ತಾ, ವರದಿ ಮಾಡ್ತಾ ಅಥವಾ ಪೇತ್ರನ ಅನುಭವಗಳನ್ನು ಹೇಳ್ತಾ ಇದ್ದಾಗ ಸೌಲನು ಇಲ್ಲ ಈಗ. ಆದ ಕಾರಣ ಬಾರ್ನಬನು ನಾನೇನು ಮಾಡ್ತೀನಿ, ತಾರ್ಸಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು 300 ಕಿಲೋಮೀಟರ್ಗಳು, ಸುಮಾರು 300 ಕಿಲೋಮೀಟ್ರು ಅವನು ತಾರ್ಸಕ್ಕೆ ಹೋಗ್ತಾನೆ ರೀ. ಅಂತ್ಯೋಕ್ಯದಿಂದ ತಾರ್ಸಕ್ಕೆ ಹೋಗ್ಬಿಟ್ಟು ಕಡೆಗೆ ಆ ದಿವಸಗಳಲ್ಲಿ ಮೊಬೈಲ್ ಇಲ್ಲ, GPS ಇಲ್ಲ, ಆದರೂ ಕೂಡ ಕಂಡುಹಿಡಿದು ಬರ್ತಾನೆ ರೀ. he went to search for Saul. ಆದ ಕಾರಣ ಇದು 10ನೇ ಪಾಠ ನಾವು ಕಲಿಯುವಂಥ ಜೀವನ ಮತ್ತು ಸೇವೆಯಲ್ಲಿ ಯಾರಾದರೂ ಸೈಲೆಂಟಾಗಿ ಕ್ವೈಟಾಗಿ ಹೋಗ್ಬಿಟ್ಟಿರ್ತಾರಲ್ಲ, ಅವ್ರನ್ನ ಹುಡ್ಕೊಂಡು ಹೋಗಬೇಕು ಅನ್ನುವಂಥ ಪಾಠ. ಬಾರ್ನಬನು ಆ ರೀತಿಯಾಗಿ ಹುಡ್ಕೊಂಡು ಹೋಗಿದ್ದಕ್ಕೆ ಈಗ ಸೌಲನನ್ನು ಪವಿತ್ರಾತ್ಮನು ಫೋಕಸ್ ಮಾಡ್ತಾನೆ. ಮುಂದೆ ಬರುವಂಥ ಅಧ್ಯಾಯಗಳಲ್ಲಿ ಕ್ವೈಟಾಗಿ ಅವನು ವಿತ್ಡ್ರಾನ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಇದ್ಬಿಟ್ಟಿದ್ದ ತಾರ್ಸದಲ್ಲಿ. ಈಗ ಸೌಲನನ್ನು ಕರ್ಕೊಳ್ತಾನೆ ಬಾರ್ನಬನು. ಮತ್ತು ಈಗ ಬಂದು ಅಂತ್ಯೋಕ್ಯಕ್ಕೆ ಬಂದುಬಿಟ್ಟು 1 ವರ್ಷ ಬೋಧನೆ ಮಾಡ್ತಾರೆ ನೋಡ್ರಿ. 1 year they taught the word of God. 11ನೇ ಅಧ್ಯಾಯ 26ನೇ ವಚನದಲ್ಲಿ 1 ವರ್ಷ ಕಾಲ ಬಾರ್ನಬನು ಸೌಲನು ಅಲ್ಲಿ ಸಭೆಯವರೊಂದಿಗೆ ಇದ್ದುಕೊಂಡು ಬಹಳ ಜನರಿಗೆ ಬೋಧನೆ ಮಾಡಿದ್ರು. ಇದು ಭಾಳ ಇಷ್ಟ ನನಗೆ. ಯಾಕಂತ ಹೇಳಿದ್ರು, ಏನೋ ಒಂದು ಭಾನುವಾರಕ್ಕೆ ಒಂದು ಸಾರಿ ಒಂದು 15 ನಿಮಿಷ ಮೆಸೇಜ್ ಕೊಡುವಂಥದ್ದಲ್ಲ. ಅದು ಒಳ್ಳೆಯದು, ಅದಕ್ಕಾಗಿ ಸ್ತೋತ್ರ, ದೇವರಿಗೆ ಸ್ತೋತ್ರ. ಆದರೆ ನನಗೆ ಇಷ್ಟ ಏನಂದರೆ, ಬೈಬಲ್ನಲ್ಲಿ ಇರುವ ಪ್ರಕಾರ 1 ವರ್ಷ ಸಭೆಯವರೊಂದಿಗೆ ಇದ್ದುಕೊಂಡು 1 ವರ್ಷ ಬೋಧನೆ ಮಾಡುವಂಥದ್ದು, ಸಭೆಯವರಿಗೆ ಬೋಧನೆ ಮಾಡುವಂಥದ್ದು. ಅಂಥ ಸಭೆ ಭೂಲೋಕದಲ್ಲಿ ಅಪರೂಪ. ಆದರೆ ಆ ಕಾಲದಲ್ಲಿ ಅಂಥ ಸಭೆ ಇತ್ತು. ಅದಕ್ಕೆ ಆ ಪ್ರಥಮ ಬಾರಿ ಕ್ರೈಸ್ತರು ಎಂಬ ಹೆಸರು ಶಿಷ್ಯರಿಗೆ ಬಂತು. 26ನೇ ವಚನ 1 year ಟೀಚಿಂಗ್. 27ನೇ ವಚನದಲ್ಲಿ ನಾವು ನೋಡುವಾಗ ಅಗಬ ಎಂಬ ಮನುಷ್ಯ, ಅಗಬ ಅಂತ ಹೇಳಿದರೆ ಮಿಡ್ತೆ ಅಂತೇಳಿ ಒಂದು ಅರ್ಥ ಬರ್ತದೆ. ಅವನು ಪವಿತ್ರಾತ್ಮ ಪ್ರೇರಿತನಾಗಿ ಎದ್ದು ನಿಂತು ರೋಮ್ ಸಾಮ್ರಾಜ್ಯವೆಲ್ಲ ಭೀಕರ ಕ್ಷಾಮ ಬರ್ತದೆ ಅಂತ ಹೇಳ್ಬಿಟ್ಟು ಒಂದು ವಿಷಯವನ್ನು ಹೇಳ್ತಾನೆ ರೀ. ಅಂದರೆ ಕ್ಷಾಮ ಬರ್ತದೆ ಅನ್ನುವಂಥದ್ದಾಗಿ ಮುಂತಿಳಿಸ್ತಾ ಇದ್ದಾನೆ. ಆ ರೀತಿಯಾಗಿ ಮುಂತಿಳಿಸಿದ್ದ ಒಂದು ಅನುಭವ ಕೂಡ ನಾವು ಕಲಿಯತಕ್ಕಂಥ ಜೀವನ ಮತ್ತು ಸೇವೆಗೆ. ಆ ರೀತಿಯಾಗಿ ಆದಮೇಲೆ ಒಂದು ಸೋಷಿಯಲ್ ವರ್ಕ್ ಏನು ಮಾಡ್ತಾರೆ 29ನೇ ವಚನದಲ್ಲಿ, ಎಲ್ಲರೂ ಕೂಡ ಶಿಷ್ಯರು, ಅನುಕೂಲಸ್ಥರಾದ ಶಿಷ್ಯರು ತಮ್ಮ ಶಕ್ತಿಗೆ ಅನುಸಾರವಾಗಿ ಕೊಡುವುದಕ್ಕೆ ನಿರ್ಧಾರ ಮಾಡ್ತಾರೆ. ಇದು 13ನೇ ಒಂದು ಪಾಠ, ಚಾರಿಟಿ ಅಥವಾ ಸಾಮಾಜಿಕವಾದ ಕೊಡುಗೆ. 11ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳು, ಅದರಲ್ಲಿ 13 ಪಾಠಗಳು ಜೀವನಕ್ಕೂ ಮತ್ತು ಸೇವೆಗೂ ನಾವು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.